ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯ ಸ್ಮರಣೆ ಅಂಗವಾಗಿ ಭೀಮ್ ಆರ್ಮಿ ವತಿಯಿಂದ ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿ ನುಡಿನಮನ ಕಾರ್ಯಕ್ರಮ ನಡೆಯಿತು. ಭೀಮ್ ಆರ್ಮಿ ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ದಿಲೀಪ್ ಅವರು ಮಾತನಾಡಿ, ರಕ್ಷಣಾ ಇಲಾಖೆ, ಕಾರ್ಮಿಕ ಇಲಾಖೆ ಸೇರಿದಂತೆ ಹಲವು ಸಚಿವ ಹುದ್ದೆಗಳಲ್ಲಿ ಸಮರ್ಥ ಸೇವೆ ಸಲ್ಲಿಸಿದ ಬಾಬು ಜಗಜೀವನ್ ರಾಮ್ ಅವರು ಕೃಷಿ ಸಚಿವರಾಗಿ ಹಸಿರು ಕ್ರಾಂತಿ ಮೂಲಕ ದೇಶಕ್ಕೆ ಆಹಾರ ಭದ್ರತೆ ಒದಗಿಸಿದ ಧೀಮಂತ ನಾಯಕ. ಸೂರ್ಯಚಂದ್ರ ಇರುವವರೆಗೂ ಅವರ ಸ್ಮರಣೆ ನಮ್ಮ ಕರ್ತವ್ಯ ಎಂದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು 1908ರಲ್ಲಿ ಬಿಹಾರ್ ರಾಜ್ಯದ ಚಾಂದ್ವಾ ಎಂಬಲ್ಲಿ ಜನಿಸ್ತಾರೆ. ಬಂಧುಗಳೇ, ಸುದೀರ್ಘವಾಗಿ 31 ವರ್ಷಗಳ ಕಾಲ ರಾಜಕಾರಣದಲ್ಲಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಅವರೇನು ದೀನ ದಲಿತರಿಗೋಸ್ಕರ ಮತ್ತು ಸ್ವಾತಂತ್ರ್ಯಕ್ಕೋಸ್ಕರ, ಸಮಾನತೆಗೋಸ್ಕರ ಮೊದಲನೇದಾಗಿ ಕ್ವಿಟ್ ಇಂಡಿಯಾ ಚಳುವಳಿ ಮತ್ತು ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾರೆ. ಅದರಲ್ಲೂ ಕೂಡ ಅವರು ಜೈಲು ವಾಸವನ್ನು ಅನುಭವಿಸ್ತಾರೆ. ಬಂಧುಗಳೇ, ತದನಂತರದಲ್ಲಿ 1935ರಲ್ಲಿ ಅಖಿಲ ಭಾರತ ಡಿಫ್ರೆಂಟ್ ಕ್ಲಾಸಸ್ ಲೀಗ್ನ ಆರಂಭ ಮಾಡ್ತಾರೆ. ನಂತರದಲ್ಲಿ 1946ರಲ್ಲಿ ಕಾರ್ಮಿಕ ಸಚಿವರಾಗಿ, ಮಧ್ಯಂತರ ಸರ್ಕಾರದ ಅವಧಿಯಲ್ಲಿ ಕಾರ್ಮಿಕ ಸಚಿವರಾಗಿ, ಕೃಷಿ ಸಚಿವರಾಗಿ ಭಾರತದ ಉತ್ಪಾದನೆಯನ್ನು ಸಾಕಾರಗೊಳಿಸಿ ಹಸಿರು ಕ್ರಾಂತಿಯ ಹರಿಕಾರ ಎಂಬ ಬಿರುದನ್ನು ಪಡೆದುಕೊಳ್ತಾರೆ. ಬಂಧುಗಳೇ, ಅದೇ ರೀತಿ 1971ರಲ್ಲಿ ಏನು ಭಾರತ ಪಾಕಿಸ್ತಾನ ಯುದ್ಧ ನಡೆಯುತ್ತೆ, ಆ ಯುದ್ಧದ ಸಂದರ್ಭದಲ್ಲಿ ಭಾರತ ಸರ್ಕಾರದ ರಕ್ಷಣಾ ಸಚಿವರಾಗಿರ್ತಾರೆ. ಅದರಲ್ಲಿ ಆ ಯುದ್ಧದಲ್ಲಿ ಭಾರತ ಗೆಲ್ಲುತ್ತೆ. ಅದೇ ರೀತಿ ಭಾರತ ಗೆಲ್ಲುವುದರ ಜೊತೆಗೆ ಪ್ರತ್ಯೇಕವಾಗಿ ಬಾಂಗ್ಲಾದೇಶ ರಚನೆಗೆ ಕಾರಣ ಆಗ್ತಾರೆ. ಬಂಧುಗಳೇ, ಇದೊಂದು ಐತಿಹಾಸಿಕ ದಿನ ಅಂತ ಅಂದ್ಕೊಳ್ಬೋದು. ಇವತ್ತು ಏನು ಈ ಭೀಮ್ ಆರ್ಮಿ ನಮ್ಮೆಲ್ಲ ಬಂಧುಗಳು ಅವರ ಪುಣ್ಯಸ್ಮರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಇದಕ್ಕೆಲ್ಲ ಆಗಮಿಸಿದ ಎಲ್ಲರಿಗೂ ನಾನು ಹೊಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. 40ನೇ ವರ್ಷದ ಪುಣ್ಯಸ್ಮರಣೆಯನ್ನು ಆಚರಿಸ್ತಾ ಇದ್ದೀವಿ. ಜಗಜೀವ್ ಭೀಮ್ ರಾಮ್ ಅವರ ಬಡವರ ಬಂಧು, ಬಡವರಿಗೋಸ್ಕರ, ಬಡವರ ಏಳಿಗೆಗಾಗಿ ದುಡಿದಂಥ ಮಹಾನ್ ವ್ಯಕ್ತಿ. ಇವರು ಏನು ನಮಗೆ ದಾರಿದೀಪವಾಗಿ ನಮಗೆ ಏನು ಬಿಟ್ಕೊಟ್ಟು ಹೋಗಿದ್ದಾರೆ, ಅವರ ಹಾದಿನಲ್ಲಿ ನಾವು ನಡ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಬಡವರಿಗಾಗಿ, ದೀನ ದಲಿತರಿಗಾಗಿ, ಹಿಂದುಳಿದ ವರ್ಗವಾಗಿ, ಹಿಂದುಳಿದ ಜನಕ್ಕಾಗಿ ಮತ್ತು ಯಾವುದೇ ಜನಾಂಗದಾಗಲಿ ಜಾತಿ ಭೇದ ಭಾವ ಇಲ್ಲದಲೇ ಉಪರಾಷ್ಟ್ರಪತಿಗಳಾಗಿ ಕೆಲಸ ಮಾಡಿದಂಥ ಮಹಾನುಭಾವರನ್ನು ಇವತ್ತು ನಾವು ಸ್ಮರಿಸುತ್ತಾ ಅವರಿಗೆ ಎಲ್ಲರೂ ಶ್ರದ್ಧಾಂಜಲಿ ಅರ್ಪಿಸಿ ನಾವು ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ. ಹಾಗೂ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಜೈ ಭೀಮ್ ಆರ್ಮಿ ಅವರಿಗೂ ನಾನು ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ ಭೀಮ್. ಏನಿವತ್ತು ನಮ್ಮ ಬಾಬು ಜಗಜೀವನ್ ಅವರ ಪುಣ್ಯ ಸ್ಮರಣೆ ಏನಂದರೆ ಇವತ್ತು ದುಃಖದ ದಿನ. ಮತ್ತು ಏನಂತೇಳಿದ್ರೆ ಅವರು ದೇಹಕ್ಕೆ ಸಾವಿದೆ ಅಷ್ಟೇ, ಅವ್ರ ಹೆಸರಿಗೆ ಯಾವತ್ತೂ ಸಾವಿಲ್ಲ. ನಮ್ಮ ಭಾರತ ದೇಶ ಯಾವತ್ತಿರುತ್ತೋ ಅವಾಗ ತನಕ ಇದ್ದೇ ಇರುತ್ತೆ. ಮತ್ತು ಅವ್ರ ಕೆಲಸ ಆ ಥರ ಮಾಡಿದ್ದಾರೆ. ಹಸಿರು ಕ್ರಾಂತಿ ಹರಿಕಾರ ಎಲ್ಲ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ 3 ಹೊತ್ತು ಹೊಟ್ಟೆ ತುಂಬ ಅನ್ನ ತಿಂತೀರಂದರೆ ಇವರು ಮಾಡಿದ್ದು ತ್ಯಾಗನೇ. ಹಂಗಾಗಿ ಅವ್ರಿಗೆ ಹಸಿರು ಕ್ರಾಂತಿ ಹೆಸರು ಬಂತು. ಮತ್ತು ಬಾಬಾ ಸಾಹೇಬ್ರು ಒಂದು ಮಾತು ಹೇಳ್ತಾರೆ, ಏನಂತ ಹೇಳಿದ್ರೆ ರಾಜಕಾರಣ ಇದೆಯಲ್ಲ ಅದು ಒಂದು ಮಾಸ್ಟರ್ ಕೀ ಅಂತ ಹೇಳ್ತಾರೆ. ಅಂಥ ಮಾಸ್ಟರ್ ಕೀನ ತುಂಬ ಅರ್ಥ ಮಾಡ್ಕೊಂಡು ಉಪಯೋಗಿಸಿರೋದಂದರೆ ಬಾಬು ಜಗಜೀವನ್ ರಾವ್ ಅವರು. ಬಾಬು ಜಗಜೀವನ್ ಅವರು ಯಾಕಂತ ಹೇಳಿದ್ರೆ ಅವರು ಯಾವಾಗ ರಾಜಕೀಯ ಕ್ಷೇತ್ರದಲ್ಲಿ ಇಳಿತಾರೋ ಅವಾಗಿಂದ ಅವರ ಮರಣ ಹೊಂದೋದಂಕನೂ ಅವ್ರು ರಾಜಕಾರಣದಲ್ಲೇ ಇರ್ತಾರೆ. ಹಂಗಾಗ್ಬಿಟ್ಟು ಅವರಿಗೆ ಬಾಬು ಜಗಜೀವನ್ ಅವರಿಗೆ ರಾಜಕೀಯದಲ್ಲಿ ಸಾವೇ ಇಲ್ಲ ಅಂತೇಳಿ ನನ್ನ ಭಾವಿಸ್ತೀನಿ ಅಂತ ಹೇಳ್ತಾ, ಇನ್ನು ಯಾರೇ ರಾಜಕಾರಣದಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರು ಏನಾಯಿತು ಅಂದರು ಬಾಬಾ ಸಾಹೇಬರು ದಾರಿ ಮತ್ತು ಬಾಬು ಜಗಜೀವನ್ ರಾವ್ ಅವರ ದಾರಿಯಲ್ಲಿ ಹೋಗ್ಬೇಕಂತ ಹೇಳ್ತಾ ನಾನು 2 ಮಾತು. ಧೀಮಂತ ವ್ಯಕ್ತಿ, ಭಾರತ ಕಂಡ ಅತ್ಯುತ್ತಮ ಪ್ರಧಾನಿ ಆಗಬೇಕಾಗಿದ್ದು ರಾಜಕೀಯದ ಹುನ್ನಾರದಿಂದ ಉಪಪ್ರಧಾನಿಯಾಗಿ ಅವರನ್ನು ನಡೆಸ್ಕೊಂಡು, ಆದರೆ ಆಡುಮುಟ್ಟದ ಸೊಪ್ಪಿಲ್ಲ. ಜಗಜೀವನ್ ರಾಮ್ ಮಾಡಿದಂಥ ಸೆಂಟ್ರಲಲ್ಲಿ ಖಾತೆಗಳೇ ಇಲ್ಲ ಅನ್ನೋದು ಒಂದು ದಾಖಲೆ ಆಗಿದೆ. ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರು, ಜಗಜೀವನ್ ರಾವ್ ಅವರು ಯಾವ ಜಾತಿಗೂ ಸೀಮಿತರಲ್ಲ. ಅವರು ಪ್ರತಿಯೊಂದನ್ನು ಎಲ್ಲ ಜಾತಿಗೂ ನ್ಯಾಯಬದ್ಧವಾಗಿ ಮಾಡಿಕೊಟ್ಟೋಗಿದ್ದಾರೆ. ಆದರೆ ದುರ್ದೈವ ಇವತ್ತಿಗೆ ಅವರು 40ನೇ ವರ್ಷದ
ಪುಣ್ಯ ಸ್ಮರಣೆಯನ್ನು ನಾವು ಅಜತ್ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ. ಇದು ತುಂಬ ಚಿಕ್ಕಮಗಳೂರಲ್ಲಿ ಒಂದು ಐತಿಹಾಸಿಕ ದಿನ ಅಂತ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಭೀಮ್ ಆರ್ಮಿ ಜಿಲ್ಲಾ ಗೌರವಾಧ್ಯಕ್ಷರಾದ ರಮೇಶ್, ಉಪಾಧ್ಯಕ್ಷರಾದ ಪ್ರವೀಣ್ ಗುಂಡಾ, ಪೌರ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷರಾದ ಮುರುಗೇಶ್, ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್, ನವೀನ್, ಮನು, ರಘು, ಕಿರಣ, ರಂಗಸ್ವಾಮಿ, ವಿಜಯ್, ದೇವೇಂದ್ರ, ಆಕಾಶ್, ಶರದ್, ಮಹೇಶ್, ಸದಾ, ಆದಿತ್ಯ ಮುಂತಾದವರು ಉಪಸ್ಥಿತರಿದ್ದರು.